ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಸೆಕೆಂಡ್ PUC ಫಿಸಿಕ್ಸಲ್ಲಿ ಇರತಕ್ಕಂತಹ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ಸ್ ಸ್ವಲ್ಪ ಡಿಸ್ಕಸ್ ಮಾಡಲಿಕ್ಕೆ ಪ್ರಯತ್ನ ಪಡೋಣ. ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸಲ್ಲಿ 5 ಮಾರ್ಕ್ಸ್ ಡೆರಿವೇಷನ್ಸನ್ನು ಡಿಸ್ಕಸ್ ಮಾಡಿದ್ವಿ. ಅದಾದಮೇಲೆ ಇನ್ನೊಂದು ಕ್ಲಾಸಲ್ಲಿ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಡೆರಿವೇಷನ್ ನಾವು 3 ಮಾರ್ಕ್ಸ್ ಕ್ವಶನ್ ಆನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ. ಇವತ್ತು 2 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಸ್ಟಡಿ ಮಾಡೋಣ. ಹಾಗಾದರೆ ಏನಾಗ್ತದೆ, ಬನ್ನಿ ಹಾಗಾದರೆ ಲೆಟ್ ಅಸ್ ಸ್ಟಾರ್ಟ್ ದಿ ಕ್ಲಾಸನ್ನು ಸ್ಟಾರ್ಟ್ ಮಾಡೋ ಮುಂಚೆ ನಾನು ವಿದ್ಯಾರ್ಥಿಗಳಿಗೆ ಒಂದು ಮನವಿಯನ್ನು ಮಾಡ್ಕೋತೇನೆ. ನೀವೇನು ಮಾಡಬೇಕಂದ್ರೆ ಒಂದು ನೋಟ್ಬುಕ್ಕು, ಒಂದು ಪೆನ್ನನ್ನು ತೊಗೊಳ್ಳಿ, ಬರ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ, ಶಾರ್ಟಾಗಿ ಬರ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ರಿ. ಫಸ್ಟ್ ಲೆಟ್ ಮಿ ಟೆಲ್ ಯು ಒನ್ ಥಿಂಗ್. ಈ ವರ್ಷ 2 ಮಾರ್ಕ್ಸ್ ಕ್ವಶನ್ಸು ಯಾವ್ಯಾವ ಚಾಪ್ಟರ್ಸ್ ಮೇಲೆ ಬರ್ತವೆ ಅಕಾರ್ಡಿಂಗ್ ಟು ನ್ಯೂ ಪ್ಯಾಟರ್ನ್, ಅಕಾರ್ಡಿಂಗ್ ಟು ನ್ಯೂ ಬ್ಲೂ ಪ್ರಿಂಟ್. ಮೊದಲು ಅದನ್ನು ತಿಳ್ಕೊಳ್ಳಿ. ಯಾವ ಚಾಪ್ಟರ್ ಮೇಲೆ ಬರ್ತವೆ ಸರ್? ಒಂದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸು, ಕರೆಂಟ್ ಎಲೆಕ್ಟ್ರಿಸಿಟಿ, ದೆನ್ ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಮೇಲೆ 2 ಕ್ವಶನ್ಸ್ಗಳು ಬರ್ತವೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ದೆನ್ ರೇ ಆಪ್ಟಿಕ್ಸ್, ಡ್ಯುವೆಲ್ ನೇಚರ್, ಆಟಮ್ಸ್, ಸೆಮಿಕಂಡಕ್ಟರ್. ಇಷ್ಟು ಚಾಪ್ಟರ್ಸ್ ಮೇಲೆ 2 ಮಾರ್ಕ್ಸ್ ಕ್ವಶನ್ಸ್ ಕೇಳಬೇಕಂತ ಬ್ಲೂ ಪ್ರಿಂಟರ್ ಪ್ರಕಾರ ನಮಗೆ ಗೊತ್ತಿದೆ. ಬ್ಲೂ ಪ್ರಿಂಟಿನ ಪ್ರಕಾರ ಇದೆ ನೋಡಿ. ಪಾರ್ಟ್ ಬಿ ಅಲ್ಲಿ ಇರತಕ್ಕಂತಹ ಕ್ವಶನ್ಸ್ ಇವು. ಕ್ವಶನ್ ನಂಬರ್ 11, 12, 13, 14, 15, 16, 17, 18, 19, 20. ಹಾಗಾದರೆ ಬನ್ನಿ, ಕ್ವಶನ್ ನಂಬರ್ 11 ಯಾವಾಗಲೂ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಆ್ಯಂಡ್ ಕೆಪಾಸಿಟೆನ್ಸ್ ಮೇಲೆ ಇರ್ತದೆ. ಹಾಗಾದರೆ ಯಾವ್ಯಾವ ಸರ್ 2 ಮಾರ್ಕ್ಸ್ ಕ್ವಶನ್ಸು? ಕ್ವಶನ್ ನಂಬರ್ 11 ಯಾವುದದು ನೋಡಿ, ಯಾವ ರೀತಿ ಕ್ವಶನ್ಸನ್ನು ಕೇಳಿದ್ದಾರೆ ನೋಡಿ. ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಇದನ್ನು ಈ ರೀತಿ ಕೇಳ್ಬೋದು. ವಾಟ್ ಆರ್ ಪೋಲಾರ್ ಮಾಲಿಕ್ಯೂಲ್ಸ್, ವಾಟ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್, ಗಿವ್ ಅನ್ ಎಕ್ಸಾಂಪಲ್ಸ್. ಈ ರೀತಿ ಕ್ವಶನ್ಸ್. ನೆಕ್ಸ್ಟ್ ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ಆನ್ ವಿಚ್ ದ ಕೆಪಾಸಿಟೆನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ನಿಮ್ಗೆ ಗೊತ್ತಿದೆ, C is equal to epsilon naught A upon D. It depends on area, it depends on distance between the 2 capacitors. Next question. A parallel plate capacitor with air between the plates has a capacitance C. What will be the capacitance if distance is doubled and space between the plate is filled with the substance of dielectric constant phi ಅಂತ ಕೇಳಿದ್ದಾರೆ. ಅಪ್ಲೈಡ್ ಕ್ವಶನ್ ಇದು ನೋಡಿ. ಡಿಸ್ಟೆನ್ಸ್ ಏನಾದರೂ ಡಬಲ್ ಆದರೆ ಕೆಪಾಸಿಟೆನ್ಸ್ 2 ಪಟ್ಟು ಕಡಿಮೆ ಆಗ್ತದೆ. ಯಾಕಂದರೆ C is equal to epsilon naught A upon D ಡಿಕ್ರೀಸ್ ಆಗ್ತದೆ. ನಾವೇನಾದರೂ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟಿನ ಏನಾದರೂ ಇಂಟ್ರೊಡ್ಯೂಸ್ ಮಾಡಿದ್ರೆ ಎಷ್ಟಿದೆ ಅದು ವ್ಯಾಲ್ಯೂ 5 ಅಂತ ಕೊಟ್ಟಿದ್ದಾರೆ. ಸೊ ಕೆಪಾಸಿಟೆನ್ಸ್ ಕೂಡ 5 ಟೈಮ್ಸ್ ಡಿಕ್ರೀಸ್ ಆಗ್ತದೆ. ಇದು ಗೊತ್ತಿರಲಿ. ಹಾಗಾದರೆ ಸರ್ ಮತ್ತೆ ಯಾವ ರೀತಿ ಕ್ವಶನ್ಸ್ಗಳನ್ನ ಕೇಳ್ಬೋದು ಸರ್ ನೋಡಿ. ಇವು ಎನ್ಯುವಲ್ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಕ್ವಶನ್ಸೇ. ಏನಂದರೆ ಮೆನ್ಷನ್ ದಿ ಪ್ರಾಪರ್ಟೀಸ್ ಆಫ್ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಸಿನ ಪ್ರಾಪರ್ಟೀಸನ್ನು ಬರಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟರೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಸನ್ನು ಡ್ರಾ ಮಾಡಂತಾರೆ. ಪಾಸಿಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್, ಪೇರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್ ಯಾವ ರೀತಿ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ಸನ್ನು ಕ್ರಿಯೇಟ್ ಮಾಡ್ತಾರೆ ಅದನ್ನು ಕೇಳ್ಬೋದು. ಅದನ್ನು ಬಿಟ್ಟರೆ ಸರ್, ಅದನ್ನು ಬಿಟ್ಟರೆ ಸಿಂಪಲ್ ಕ್ವಶನ್ಸ್. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ವಾಟ್ ಈಸ್ ಪೊಟೆನ್ಷಿಯಲ್ ಡಿಫರೆನ್ಸ್, ಮೆನ್ಷನ್ ಇಟ್ಸ್ SI ಯೂನಿಟ್. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು ವಿದ್ಯಾರ್ಥಿಗಳು ಎನ್ಯುವಲ್ ಎಕ್ಸಾಮ್ಸಲ್ಲಿ. ಹಾಗಾದರೆ ಆಲ್ಮೋಸ್ಟ್ ಆಲ್ ನಾನೆಲ್ಲ ಪ್ರಶ್ನೆಗಳನ್ನು ಕವರ್ ಮಾಡಿದ್ದೀನಿ ಅಂತ ನಾನು ಅನ್ಕೋತೀನಿ. ಇದರಲ್ಲಿ ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಯಾವುದಂದರೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಮೇಲೆ ಕೇಳಿದ್ದಾರೆ. ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟೆನ್ಸ್ ಆಫ್ ದ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಡಿಪೆಂಡ್ಸ್. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದು. ಹಾಗಾದರೆ ಸರ್ ಮತ್ತೆ ಯಾವ ರೀತಿ ಬರ್ಬೋದು ಸರ್ ಕ್ವಶನ್ಸು? ಮತ್ತೆ ಯಾವ ರೀತಿ ಬರ್ಬೋದು ಅಂದರೆ ವಿದ್ಯಾರ್ಥಿಗಳು ಸಿಂಪಲ್. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ, ಮೆನ್ಷನ್ ಇಟ್ಸ್ ಎಕ್ಸ್ಪ್ರೆಷನ್. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಹಾಗಾದರೆ ಕ್ವಶನ್ ನಂಬರ್ 12 ಯಾವಾಗಲೂ ಕರೆಂಟ್ ಎಲೆಕ್ಟ್ರಿಸಿಟಿ ಮೇಲೆ ಬರ್ತದೆ ಈ ವರ್ಷ. ಹಾಗಾದರೆ ಯಾವ ಕ್ವಶನ್ ಸರ್? ಒಂದು ಸ್ವಲ್ಪ ಕ್ವಶನ್ಸ್ ಜಾಸ್ತಿ ಇವೆ. ಯಾವುದಂತ ಹೇಳ್ತೇನೆ ನೋಡಿ. ಮೆನ್ಷನ್ ವಾಟ್ ಈಸ್ ರಿಲ್ಯಾಕ್ಸೇಷನ್ ಟೈಮ್, ಹೌ ಇಟ್ ಡಿಪೆಂಡ್ಸ್ ಆನ್ ಟೆಂಪ್ರೇಚರ್ ಆಫ್ ದ ಕಂಡಕ್ಟರ್. ರಿಲ್ಯಾಕ್ಸೇಷನ್ ಟೈಮ್ ಅಂದ್ರೇನು? ರಿಲ್ಯಾಕ್ಸೇಷನ್ ಟೈಮು ಟೆಂಪ್ರೇಚರ್ ಮೇಲೆ ಯಾವ ರೀತಿ ಡಿಪೆಂಡ್ ಇದೆ ಆ ಕ್ವಶನ್. ಮತ್ತು ನೆಕ್ಸ್ಟ್ ಸರ್ ಲಿಮಿಟೇಷನ್ಸ್ ಆಫ್ ಓಮ್ಸ್ ಲಾ. ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ ಇದು. ನೆಕ್ಸ್ಟ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಓಮ್ಸ್ ಲಾ. ವಾಟ್ ಈಸ್ ಓಮಿಕ್ ಡಿವೈಸಸ್, ಗಿವ್ ಅನ್ ಎಕ್ಸಾಂಪಲ್. ವಾಟ್ ಈಸ್ ನಾನ್ ಓಮಿಕ್ ಡಿವೈಸಸ್, ಗಿವ್ ಅನ್ ಎಕ್ಸಾಂಪಲ್. ಡಿಫೈನ್ ಮೊಬಿಲಿಟಿ, ಮೆನ್ಷನ್ ಇಟ್ಸ್ SI ಯೂನಿಟ್. ಸ್ಟೇಟ್ ಕ್ರಿಚಾಫ್ಸ್ ಲಾಸ್ ಆಫ್ ಎಲೆಕ್ಟ್ರಿಕ್ ನೆಟ್ವರ್ಕ್. ಹೌದಾ? ನೆಕ್ಸ್ಟ್ ಡ್ರಿಫ್ಟ್ ವೆಲಾಸಿಟಿ ಅಂದರೆ ಏನು, ಮೊಬಿಲಿಟಿ ಅಂದರೆ ಏನು, ಒಂದೊಂದು ಮಾರ್ಕ್ಸ್ಗೆ. ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಡ್ರಿಫ್ಟ್ ವೆಲಾಸಿಟಿ ಇನ್ ಟರ್ಮ್ಸ್ ಆಫ್ ಕರೆಂಟ್ ಆ್ಯಂಡ್ ಎಕ್ಸ್ಪ್ಲೈನ್ ದಿ ಟರ್ಮ್ಸ್. ನೆಕ್ಸ್ಟ್ ರಿಪ್ರೆಸೆಂಟ್ ಗ್ರಾಫಿಕಲಿ ದ ವೇರಿಯೇಷನ್ ಆಫ್ ರೆಸಿಸ್ಟಿವಿಟಿ ವಿತ್ ಅಬ್ಸಲ್ಯೂಟ್ ಟೆಂಪರೇಚರ್ ಫಾರ್ ಕಾಪರ್ ಆ್ಯಂಡ್ ನೈಕ್ರೋಮ್ ಮೆಟಲ್ಸ್. ಈ ರೀತಿ ಪ್ರಶ್ನೆಗಳನ್ನು ಅವ್ರು ಏನು ಮಾಡಿದ್ದಾರೆ ಅಂದರೆ ಒಂದಿಷ್ಟು ಆ್ಯನ್ಯುವಲ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಮತ್ತು ಇದನ್ನು ಬಿಟ್ಟರೆ ಮತ್ತೆ ಬೇರೆ ಏನು ಕೇಳ್ಬೋದು ಸರ್? ಮತ್ತೇನು ಕೇಳ್ಬೋದು ಅಂದರೆ ಡ್ರಾ ವಿಟ್ಸ್ಟೋನ್ ಬ್ರಿಡ್ಜ್ ಆ್ಯಂಡ್ ರೈಟ್ ದಿ ಬ್ಯಾಲೆನ್ಸಿಂಗ್ ಇಕ್ವೇಷನ್ ಫಾರ್ ವಿಟ್ಸ್ಟೋನ್ ಬ್ರಿಡ್ಜ್. ಇದೇ ರೀತಿ ಕೇಳ್ತಾರೆ. ಸರ್ಕಿಟ್ಗೆ 1 ಮಾರ್ಕ್ಸು, P/Q = R/Sಗೆ 1 ಮಾರ್ಕ್ಸು. ಮತ್ತು ಇದನ್ನು ಬಿಟ್ಟರೆ ಸರ್ ವಿಟ್ಸ್ಟೋನ್ ಬ್ರಿಡ್ಜಿನ ಅಪ್ಲಿಕೇಶನ್ಸ್ ಏನು, ಪೊಟೆನ್ಷಿಯೋಮೀಟರ್ ಅಂದರೆ ಏನು, ಪೊಟೆನ್ಷಿಯೋಮೀಟರ್ ಅಪ್ಲಿಕೇಶನ್ಸ್, ಮೀಟರ್ ಬ್ರಿಡ್ಜ್ ಅಂದರೆ ಏನು, ಮೀಟರ್ ಬ್ರಿಡ್ಜಿನ ಅಪ್ಲಿಕೇಶನ್ಸು. ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು ವಿದ್ಯಾರ್ಥಿಗಳು. ಅದನ್ನು ಬಿಟ್ಟರೆ ವಿದ್ಯಾರ್ಥಿಗಳೇ ಮತ್ತೆ ನಾನು ಕ್ವಶನ್ ಒಂದು ಪೇಪರ್ ನೋಡಿದ ಪ್ರಕಾರ ವಾಟ್ ಈಸ್ ಕರೆಂಟ್ ಡೆನ್ಸಿಟಿ ಆ್ಯಂಡ್ ಮೆನ್ಷನ್ ಇಟ್ಸ್ SI ಯೂನಿಟ್. ಈ ರೀತಿ ಪ್ರಶ್ನೆಗಳನ್ನು ಲಾಸ್ಟ್ ಇಯರು ಅಥವಾ ಕಳೆದ ಆ್ಯನ್ಯುವಲ್ ಎಕ್ಸಾಮ್ಸು ಮತ್ತು ಸಪ್ಲಿಮೆಂಟರಿ ಎಕ್ಸಾಮ್ಸಲ್ಲಿ ಕೇಳ್ಕೊತ ಬಂದಿದ್ದಾರೆ. ನೆಕ್ಸ್ಟ್ ಕ್ವಶನ್ ನಂಬರ್ 13 ಮತ್ತು 14 ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಮೇಲೆ ಇರ್ತದೆ ವಿದ್ಯಾರ್ಥಿಗಳು. ಯಾಕಂದರೆ ಅವರು ಬ್ಲೂ ಪ್ರಿಂಟಲ್ಲಿ ಕ್ಲಿಯರ್ ಆಗಿ ಕೊಟ್ಟುಬಿಟ್ಟಿದ್ದಾರೆ. ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಮೇಲೆ 2 ಕ್ವಶನ್ಸ್ ಬರಬೇಕು. 2 ಮಾರ್ಕ್ಸ್ ಕ್ವಶನ್ಸ್. ಒಂದು 13 ಕ್ವಶನ್, ಮತ್ತೊಂದು 14 ಕ್ವಶನ್. ಹಾಗಾದರೆ ಯಾವ ರೀತಿ ಬರ್ತಾವೆ ಸರ್? ನಾವು ಹೇಳ್ತೀವಿ ನೋಡಿ. ಫಸ್ಟ್ ಕ್ವಶನ್ ಮೆನ್ಷನ್ ದ 2 ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅದನ್ನು ಬಿಟ್ಟರೆ ಸರ್ ವಾಟ್ ಈಸ್ ಹೈಸ್ಟರಿಸಿಸ್, ಮೆನ್ಷನ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಹೈಸ್ಟರಿಸಿಸ್ ಕರ್ವ್. ನೆಕ್ಸ್ಟ್ ಸರ್ ಡಿಫೈನ್ ರಿಟೆಂಟಿವಿಟಿ ಆ್ಯಂಡ್ ಕರೋಸಿಟಿವಿಟಿ. ನೆಕ್ಸ್ಟ್ ಸರ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಗಾಸಸ್ ಲಾ ಇನ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಕ್ವಶನ್ ಸರ್ ಡಿಫೈನ್ ಮ್ಯಾಗ್ನೆಟಿಕ್ ಡಿಪ್ ಆ್ಯಂಡ್ ಡಿಕ್ಲಿನೇಷನ್ ಅಟ್ ಎ ಪ್ಲೇಸ್. ಮತ್ತು ನೆಕ್ಸ್ಟ್ ಸರ್ ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಕ್ಯೂರೀಸ್ ಲಾ ಇನ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಕ್ವಶನ್ ಸರ್ ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಪೊಟೆನ್ಷಿಯಲ್ ಎನರ್ಜಿ ಆಫ್ ದ ಮ್ಯಾಗ್ನೆಟ್ dipole kept in a uniform magnetic field and explain the terms. Next question sir, mention any 2 properties of dia, para and ferromagnetic materials. ಮೂರಲ್ಲಿ ಯಾವುದಾದ್ರೂ ಒಂದು ಕೇಳ್ಬೋದು. ಅದನ್ನು ಬಿಟ್ಟರೆ ಸರ್ ಡಿಫ್ರೆನ್ಸಸ್ಸನ್ನು ಕೇಳ್ತಾರೆ ವಿದ್ಯಾರ್ಥಿಗಳು. ಮೆನ್ಷನ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಡಯಾ ಆ್ಯಂಡ್ ಪ್ಯಾರಾ.
ಪ್ಯಾರಾ ಆ್ಯಂಡ್ ಫೆರೋ ಈ ರೀತಿ ಡಿಫ್ರೆನ್ಸಸ್ಗಳನ್ನು ಅವರು ಆ್ಯನ್ಯುವಲ್ ಎಕ್ಸಾಮಿನೇಷನಲ್ಲಿ ಕೇಳ್ತಿರ್ತಾರೆ ವಿದ್ಯಾರ್ಥಿಗಳು. ಅರ್ಥ ಆಗ್ಲಿಕ್ಕತ್ತದಲ್ವಾ? ಮತ್ತು ಇನ್ನೊಂದು ಕ್ವಶನ್ ಪೇಪರಲ್ಲಿ ನಾನು ಏನು ಅಬ್ಸರ್ವೇಷನ್ ಮಾಡಿದ್ದೇನೆ ಅಂದರೆ, ಇಲ್ಲಿ ನೋಡಿ ಏನು ಕ್ವಶನ್ ಕೇಳಿದ್ದಾರೆ ಅಂದರೆ, ಡ್ರಾ ದಿ ವೇರಿಯೇಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಆ್ಯಂಡ್ ಮ್ಯಾಗ್ನೆಟಿಕ್ ಇಂಟೆನ್ಸಿಟಿ ವೆನ್ ಫೆರೋಮ್ಯಾಗ್ನೆಟಿಕ್ ಮಟೀರಿಯಲ್ ಈಸ್ ಪ್ಲೇಸ್ಡ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ದಾರೆ. ಅಂದರೆ ಆ ಹೈಸ್ಟೆರಿಸಿಸ್ ಕರ್ವನ್ನು ಅವರು ಡ್ರಾ ಮಾಡಿ ಅಂತ ಕೇಳಿದ್ದಾರೆ. ಹೌದಲ್ವಾ? ಈ ರೀತಿ ಪ್ರಶ್ನೆಗಳನ್ನು ಮ್ಯಾಗ್ನೆಟಿಸಮ್ ಆ್ಯಂಡ್ ಮ್ಯಾಟರ್ ಚಾಪ್ಟರ್ ಮೇಲೆ ಕೇಳ್ಬೋದು. ನೆಕ್ಸ್ಟ್ ಬನ್ನಿ ಸರ್. ನೆಕ್ಸ್ಟು ಕ್ವಶನ್ ನಂಬರ್ 11, 12, 13, 14 ಆಯಿತು. ಕ್ವಶನ್ ನಂಬರ್ 15 ಆಲ್ವೇಸ್ ಕಮ್ಸ್ ಫ್ರಮ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಮತ್ತು ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವ ಸರ್? ಇವು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಇವು ಯಾವ್ಯಾವ ಅಂದರೆ, ಮೆನ್ಷನ್ ಎನಿ ಟು ಯೂಸಸ್ ಆಫ್ ಇನ್ಫ್ರಾರೆಡ್ ರೇಸ್, ವಾಟ್ ಈಸ್ ಡಿಸ್ಪ್ಲೇಸ್ಮೆಂಟ್ ಕರೆಂಟ್, ಗಿವ್ ದ ಎಕ್ಸ್ಪ್ರೆಷನ್ ಫಾರ್ ಇಟ್, ರೈಟ್ ಎನಿ ಟು ಯೂಸಸ್ ಆಫ್ ಅಲ್ಟ್ರಾವೈಲೆಟ್ ರೇಸ್, ರೈಟ್ ಎನಿ ಟು ಯೂಸಸ್ ಆಫ್ ಮೈಕ್ರೋವೇವ್ಸ್, ರೈಟ್ ದಿ ಎಕ್ಸ್ಪ್ರೆಷನ್ ಫಾರ್ ಸ್ಪೀಡ್ ಆಫ್ ಲೈಟ್ ಇನ್ ಟರ್ಮ್ಸ್ ಆಫ್ mu naught and epsilon naught, explain the terms used, give any two uses of or applications of ultraviolet radiation, give any two applications of X-rays. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಯಾವುದ್ರ ಮೇಲೆ? ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ಮೇಲೆ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನಂಬರ್ 16 ಯಾವಾಗಲೂ ರೇ ಆಪ್ಟಿಕ್ಸ್ ಆ್ಯಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್ ಮೇಲೆ ಬರ್ತದೆ. ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಸರ್? ಲಾಸ್ಟ್ ಇಯರ್ ಎಲ್ಲ ಯಾವ ರೀತಿ ಕೇಳಿದ್ದಾರೆ ಒಂದು ಸ್ವಲ್ಪ ಹೇಳಿ ಸರ್. ನಾನು ಹೇಳ್ತೇನೆ ನೋಡಿ, ಏನೇನಿವೆ ನೋಡಿ. ರೈಟ್ ದ ಟು ಕಂಡೀಷನ್ಸ್ ಫಾರ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಟು ಟೇಕ್ ಪ್ಲೇಸ್. ನೆಕ್ಸ್ಟು ಡಿಫ್ರೆನ್ಸಸ್ ಬಿಟ್ವೀನ್ ಪ್ರೈಮರಿ ರೇನ್ಬೋ ಆ್ಯಂಡ್ ಸೆಕೆಂಡರಿ ರೇನ್ಬೋ. ಹೌದಲ್ವಾ? ನೆಕ್ಸ್ಟ್ ಕ್ವಶನ್, ರೈಟ್ ದ ರೇ ಡೈಗ್ರಾಮ್ ಫಾರ್ ಫಾರ್ಮೇಷನ್ ಆಫ್ ಇಮೇಜ್ ಇನ್ ಸಿಂಪಲ್ ಮೈಕ್ರೋಸ್ಕೋಪ್. ಇದನ್ನೇ ರೈಟ್ ದಿ ರೇ ಡೈಗ್ರಾಮ್ ಆಫ್ ಫಾರ್ಮೇಷನ್ ಆಫ್ ಇಮೇಜ್ ಇನ್ ಕಾಂಪೌಂಡ್ ಮೈಕ್ರೋಸ್ಕೋಪ್. ಈ ರೀತಿ ಕ್ವಶನ್ಸ್ಗಳನ್ನು ಕೇಳೋದುಂಟು ವಿದ್ಯಾರ್ಥಿಗಳು. ಇವುಗಳನ್ನು ಬಿಟ್ಟರೆ ಮತ್ತೆ ರೇ ಆಪ್ಟಿಕ್ಸಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಸರ್? ಸಿಂಪಲ್ ಕ್ವಶನ್ಸ್ ಕೇಳ್ಬೋದು. ಯಾವ ರೀತಿ ಅಂದರೆ, ಈಗ ನೀವು ಮಿರಾಜ್ ಬಗ್ಗೆ ಕಲ್ತಿದ್ದೀರಿ, ವಾಟ್ ಈಸ್ ಮಿರಾಜ್, ಮತ್ತು ಆಪ್ಟಿಕಲ್ ಫೈಬರ್ ಅಂದರೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಪ್ಲಿಕೇಶನ್ಸ್ ಯಾವ್ಯಾವು, ಯೂಸಸ್ ಯಾವ್ದು, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಮತ್ತು ರೇನ್ಬೋಗಳ ಬಗ್ಗೆ ಕೇಳ್ಬೋದು, ಪ್ರಿಸಮಿನ ಬಗ್ಗೆ, ಈ ರೀತಿ ಸಿಂಪಲ್ ಕ್ವಶನ್ಸ್ಗಳನ್ನು 2 ಮಾರ್ಕ್ಸ್ಗೆ ಕೇಳ್ಬೋದು. ಈ ನಾನೇನು ಲಿಸ್ಟ್ ಮಾಡಿದ್ದೀನಲ್ಲ, ಈ ಎಲ್ಲ ಕ್ವಶನ್ಸ್ಗಳು 2014ರಿಂದ 2021ರವರೆಗೆ ಎಷ್ಟು ಆನ್ಯುವಲ್ ಎಕ್ಸಾಮಿನೇಷನ್ಸು ಮತ್ತು ಸಪ್ಲಿಮೆಂಟರಿ ಎಕ್ಸಾಮಿನೇಷನ್ಸ್ ಆಗಿದವಲ್ಲ ಅವುಗಳನ್ನು ನೋಡಿಬಿಟ್ಟು ಲಿಸ್ಟ್ ಮಾಡಿದ ವಿದ್ಯಾರ್ಥಿಗಳು. ಹಾಗಾದರೆ ನೆಕ್ಸ್ಟ್ ಬನ್ನಿ ಸರ್, ವೇ ಆಪ್ಟಿಕ್ಸ್. ಕ್ವಶನ್ ನಂಬರ್ 17 ಆಲ್ವೇಸ್ ಕಮ್ಸ್ ಫ್ರಮ್ ವೇ ಆಪ್ಟಿಕ್ಸ್. ವೇ ಆಪ್ಟಿಕ್ಸ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ ಸರ್? ಲಕ್ಷ ಕೊಡಿ. ವಾಟ್ ಈಸ್ ಡಿಫ್ರಾಕ್ಷನ್ ಆಫ್ ಲೈಟ್, ವಾಟ್ ಈಸ್ ಪೊಲರೈಸೇಷನ್ ಆಫ್ ಲೈಟ್, ನೇಮ್ ಎನಿ ಟು ಮೆಥಡ್ ಟು ಪ್ರೊಡ್ಯೂಸ್ ಪ್ಲೇನ್ ಪೊಲರೈಸ್ಡ್ ಲೈಟ್ ಅಂತೆ. ನೆಕ್ಸ್ಟ್ ಕ್ವಶನ್, ರೈಟ್ ದಿ ರಿಲೇಷನ್ ಬಿಟ್ವೀನ್ ಪಾತ್ ಡಿಫರೆನ್ಸ್ ಆ್ಯಂಡ್ ವೇವ್ಲೆಂತ್ ಆಫ್ ದ ಲೈಟ್ wave used for construction and destructive interference of light. Next, mention 2 applications of polarides. Next question, mention any 2 methods of increasing the resolving power of microscope. Next question, what is Doppler effect in light, write the expression for Doppler effect. ಈ ರೀತಿ ಪ್ರಶ್ನೆಗಳನ್ನು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ. ಹಾಗಾದರೆ ಸರ್ ಇವನು ಬಿಟ್ಟು ಯಾವ್ದು ಬರ್ಬೋದು ಸರ್? ನನಗೆ ಅನಿಸಿದ ಮಟ್ಟಿಗೆ ಇವನು ಬಿಟ್ಟು ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಬ್ರೇವೆಸ್ಟರ್ಸ್ ಲಾ, ಸ್ಟೇಟ್ ಆ್ಯಂಡ್ ಎಕ್ಸ್ಪ್ಲೈನ್ ಮಾಲೂಸ್ ಲಾ, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು ವಿದ್ಯಾರ್ಥಿಗಳು. ಹೌದಲ್ವಾ? ಹಾಗಾದರೆ ಬನ್ನಿ, ಕ್ವಶನ್ ನಂಬರ್ 18 ಯಾವಾಗಲೂ ಡುವೆಲ್ ನೇಚರ್ ಆ್ಯಂಡ್ ರೇಡಿಯೇಷನ್ ಮ್ಯಾಟರ್ ಮೇಲೆ ಬರ್ತದೆ. ಹಾಗಾದರೆ ಯಾವ ಸರ್ ಕ್ವಶನ್ಸು ಮತ್ತು ಸಿಂಪಲ್ ಕ್ವಶನ್ಸ್ ಇವೆ ನೋಡಿ. ನಾನು ಓದ್ತೇನೆ ನೋಡಿ ಯಾವ ರೀತಿ ಕ್ವಶನ್ಸ್ ಬಂದಿವೆ, ಸ್ವಲ್ಪ ಜಾಸ್ತಿನೇ ಇವೆ. ಡಿಫೈನ್ ಫೋಟೋ ಎಲೆಕ್ಟ್ರಿಕ್ ವರ್ಕ್ ಫಂಕ್ಷನ್ ಆ್ಯಂಡ್ ಎಲೆಕ್ಟ್ರಾನ್ ವೋಲ್ಟ್. ನೆಕ್ಸ್ಟ್, ವಾಟ್ ಆರ್ ಡಿ ಬ್ರೋಗ್ಲಿ ವೇವ್ಸ್, ಹೌ ಡಸ್ ಡಿ ಬ್ರಾಯ್ ವೇವ್ಲೆಂತ್ ವೇರಿ ವಿತ್ ಮೊಮೆಂಟಮ್ ಆಫ್ ಮೂವಿಂಗ್ ಪಾರ್ಟಿಕಲ್. ಡಿ ಬ್ರೋಗ್ಲಿನೋ ಅಂತ ಕರಿತೀವಿ, ಡಿ ಬ್ರಾಯ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್ ಸರ್, ಒಂದು ಪ್ರಾಬ್ಲಮ್ ಕೇಳಿದ್ದಾರೆ ನೋಡಿ. ಕ್ಯಾಲ್ಕುಲೇಟ್ ಡಿ ಬ್ರಾಯ್ ವೇವ್ಲೆಂತ್ ಅಸೋಸಿಯೇಟೆಡ್ ವಿತ್ ಆನ್ ಎಲೆಕ್ಟ್ರಾನ್ ಮೂವಿಂಗ್ ವಿತ್ ಆನ್ ಸ್ಪೀಡ್ ಆಫ್ 2 × 10⁻⁻5 ಮೀಟರ್ ಪರ್ ಸೆಕೆಂಡ್ ಅಂತೆ. ಅರ್ಥ ಆಗ್ಲಿಕ್ಕತ್ತದಲ್ವಾ? ನೆಕ್ಸ್ಟ್ ಮತ್ತೆ ನೋಡಿ ಯಾವ ಕ್ವಶನ್ ಕೇಳಿದ್ದಾರೆ. ಆನ್ ಅಲ್ಫಾ ಪಾರ್ಟಿಕಲ್ ಎ ಪ್ರೋಟಾನ್ ಆ್ಯಂಡ್ ಆನ್ ಎಲೆಕ್ಟ್ರಾನ್ ಆರ್ ಮೂವಿಂಗ್ ವಿತ್ equal to kinetic energy, which one of this particle has the largest de Broglie wavelength, give reason. Applied question ಇದು. ಮತ್ತೆ ನೆಕ್ಸ್ಟ್, write the expression for de Broglie wavelength of electron in terms of electric potential and explain the terms. ಈ ರೀತಿ ಪ್ರಶ್ನೆಗಳನ್ನು ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಕೇಳಿದುಂಟು. ಮತ್ತು ಇದನ್ನು ಬಿಟ್ಟರೆ ಏನೇನು ಕೇಳ್ಬೋದು ಸರ್ ನಿಮಗೆ ಅನಿಸಿದ ಮಟ್ಟಿಗೆ? ನನಗೆ ಅನಿಸಿದ ಮಟ್ಟಿಗೆ ಬೇರೆ ಯಾವ ಕ್ವಶನ್ಸ್ ಕೇಳ್ಬೋದು ಅಂದರೆ, ಎಕ್ಸ್ಪ್ಲೈನ್ ಡಿ ಬ್ರಾಯ್ ಥಿಯರಿ ಆನ್ ಬೋತ್ ಸೆಕೆಂಡ್ ಪಾಸ್ಟುಲೇಟ್ಸ್. ಈ ರೀತಿ ಕ್ವಶನ್ಸನ್ನು ಕೇಳ್ಬೋದು. ಅದನ್ನು ಬಿಟ್ಟರೆ ಸರ್ ಥ್ರೆಶೋಲ್ಡ್ ವೇವ್ಲೆಂತ್, ವಾಟ್ ಈಸ್ ಥ್ರೆಶೋಲ್ಡ್ ವೇವ್ಲೆಂತ್, ವಾಟ್ ಈಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಎಲೆಕ್ಟ್ರಾನ್ ಎಮಿಷನ್, 2 ಟೈಪ್ಸ್ ಬರೀಬೇಕಾಗ್ತದೆ. ವಾಟ್ ಈಸ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಮತ್ತು ನೆಕ್ಸ್ಟ್ ಗ್ರಾಫನ್ನು ಡ್ರಾ ಮಾಡ್ಬೋದು ಅಂತ ಕೇಳ್ಬೋದು. ಗ್ರಾಫ್, ಪ್ಲಾಟ್ ದಿ ಗ್ರಾಫ್ ದ ಬಿಟ್ವೀನ್ ಫೋಟೋ ಎಲೆಕ್ಟ್ರಿಕ್ ಕರೆಂಟ್ ಆ್ಯಂಡ್ ಇಂಟೆನ್ಸಿಟಿ ಆಫ್ ರೇಡಿಯೇಷನ್. ಮತ್ತು ಗ್ರಾಫನ್ನು ಪ್ಲಾಟ್ ಮಾಡಿ ಯಾವ್ದು ಫೋಟೋ ಎಲೆಕ್ಟ್ರಿಕ್ ಕರೆಂಟು ಮತ್ತು ಫ್ರೀಕ್ವೆನ್ಸಿ ಯಾವ ರೀತಿ ಗ್ರಾಫು, ಸ್ಟಾಪಿಂಗ್ ಪೊಟೆನ್ಷಿಯಲ್ ಗ್ರಾಫು, ಈ ರೀತಿ ಗ್ರಾಫ್ಸ್ಗಳನ್ನು ಡ್ರಾ ಮಾಡಿ ಅಂತ ಹೇಳ್ಬೋದು. ನೆಕ್ಸ್ಟ್ ಬನ್ನಿ, ಕ್ವಶನ್ ನಂಬರ್ 19 ಯಾವಾಗಲೂ ಆಟಮ್ಸ್ ಮೇಲೆ ಇರ್ತದೆ. ಹಾಗಾದರೆ ಕ್ವಶನ್ ನಂಬರ್ 19 ಯಾವ ರೀತಿ ಕೇಳ್ಬೋದು ಸರ್? ರೈಟ್ ದಿ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಅಟೋಮಿಕ್ ಮಾಡೆಲ್ ಅಂತಿದೆ. ನೆಕ್ಸ್ಟ್ ಕ್ವಶನ್, ಡ್ರಾ ದಿ ಡೈಗ್ರಾಮ್ ರೀಪ್ರೆಸೆಂಟಿಂಗ್ ದ ಸ್ಕಿಮ್ಯಾಟಿಕ್ ಆಫ್ ಗೀಗರ್ ಆ್ಯಂಡ್ ಮಾರ್ಸ್ಡನ್ ಎಕ್ಸ್ಪೆರಿಮೆಂಟ್ ಟು ಸೆಟಪ್ ಫಾರ್ ಅಲ್ಫಾ ಪಾರ್ಟಿಕಲ್ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್. ಈ ರೀತಿ ಪ್ರಶ್ನೆಗಳನ್ನು ಕೇಳೋದು ಬಿಟ್ಟು. ಮತ್ತು ಇದನ್ನು ಬಿಟ್ಟರೆ ಸರ್, ಇದನ್ನು ಬಿಟ್ಟರೆ ವಿದ್ಯಾರ್ಥಿಗಳೇ ಮತ್ತೇನು ಕೇಳ್ಬೋದು ಅಂದರೆ, ವಾಟ್ ಈಸ್ ಇಂಪ್ಯಾಕ್ಟ್ ಪ್ಯಾರಾಮೀಟರ್ ಆ್ಯಂಡ್ ವಾಟ್ ಈಸ್ ಡಿಸ್ಟೆನ್ಸ್ ಆಫ್ ಕ್ಲೋಸೆಸ್ಟ್ ಅಪ್ರೋಚ್. ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು. ಅರ್ಥ ಆಗಲಿಕ್ಕತ್ತದಲ್ವ ವಿದ್ಯಾರ್ಥಿಗಳು ನಿಮಗೆ? ಹೌದಲ್ವಾ? ನಾನೇನು ಹೇಳ್ತಾ ಇದ್ದೀನಲ್ಲ, ಎಲ್ಲ ಪ್ರಶ್ನೆಗಳು ಲಿಸ್ಟ್ ಔಟ್ ಮಾಡಿದ್ದು ಒಂದು 10 ವರ್ಷದ, ಒಂದು 10 ಅಂತಲ್ಲ, ಒಂದು 10 ಕ್ವಶನ್ ಪೇಪರ್ಸ್ ಆ್ಯನ್ಯುವಲ್ ಎಕ್ಸಾಮ್ ಸಪ್ಲಿಮೆಂಟರಿ ಕ್ವಶನ್ ಪೇಪರ್ಸ್ನ ನೋಡಿಬಿಟ್ಟು ಲಿಸ್ಟ್ ಮಾಡಿರ್ತಕ್ಕಂಥ ಕ್ವಶನ್ಸ್ ಇವು.
ಅರ್ಥ ಆಗಿರ್ತದಲ್ವಾ. ಮತ್ತು ಇದನ್ನು ಬಿಟ್ಟರೆ ಏನು ಕೇಳ್ಬೋದು ಸರ್, ಇದನ್ನು ಬಿಟ್ಟರೆ ವಿದ್ಯಾರ್ಥಿಗಳ ಆಟಮ್ ಚಾಪ್ಟರ್ ಮೇಲೆ 2 ಮಾರ್ಕ್ಸ್ಗೆ ಇವು ಬರ್ತವೆ ನೋಡಿ, ಸೀರೀಸಸ್ ಬರ್ತವೆ ನೋಡಿ, ಪಿ ಫನ್ ಸೀರೀಸ್, ಬ್ರಾಕೆಟ್ ಸೀರೀಸ್, ಅವೇನು ಬಾಮರ್ ಸೀರೀಸು, ಆ ಸೀರೀಸ್ಗಳು ಯಾವ ರೇಂಜಲ್ಲಿ ಬರ್ತವೆ, ಅಲ್ಟ್ರಾವೈಲೆಟ್ ರೀಜನ ಅಥವಾ ಇನ್ಫ್ರಾರೆಡ್ ರೀಜನ, ಯಾವ ರೀಜನಲ್ಲಿ ಬರ್ತವೆ, ಈ ರೀತಿ ಪ್ರಶ್ನೆಗಳನ್ನು ಕೇಳೋದುಂಟು ವಿದ್ಯಾರ್ಥಿಗಳು. ಹಾಗಾದರೆ ಬನ್ನಿ ಸರ್, ಲಾಸ್ಟ್ ಕ್ವಶನ್ ನಂಬರ್ 20 ಆಲ್ವೇಸ್ ಕಮ್ಸ್ ಫ್ರಮ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಯಾವ ಕ್ವಶನ್ ಸರ್, ನಾನು ಹೇಳ್ಬಿಡ್ತೇನೆ ನೋಡಿ. ಮೆನ್ಷನ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಎನ್ ಟೈಪ್ ಆ್ಯಂಡ್ ಪಿ ಟೈಪ್ ಆಫ್ ಸೆಮಿಕಂಡಕ್ಟರ್ಸ್. ಅದನ್ನು ಬಿಟ್ಟರೆ ಇಂಟ್ರಿನ್ಸಿಕ್ ಆ್ಯಂಡ್ ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್ಸ್. ಅದನ್ನು ಬಿಟ್ಟರೆ ಸರ್ ಅಪ್ಲಿಕೇಶನ್ ಆಫ್ LED ಲೈಟ್ ಎಮಿಟಿಂಗ್ ಡಯೋಡ್ ಅಪ್ಲಿಕೇಶನ್ಸು. ನೆಕ್ಸ್ಟ್ ವಾಟ್ ಈಸ್ ಫೋಟೋ ಡಯೋಡ್, ಮೆನ್ಷನ್ ಇಟ್ಸ್ ಯೂಸಸ್. ನೆಕ್ಸ್ಟ್ ರೈಟ್ ದ ಅಪ್ಲಿಕೇಶನ್ ಆಫ್ ಸೋಲಾರ್ ಸೆಲ್. ನೆಕ್ಸ್ಟ್ what are intrinsic semiconductor, name the element used as dopant to obtain p type of semiconductor. Next write the logic symbol and truth table of NAND gate. Next question, what is NAND gate, give its logic symbol. Next question, write any two advantages of LED over conventional incandescent low power lamps. ಈ ರೀತಿ ಪ್ರಶ್ನೆಗಳನ್ನು ಸೆಮಿಕಂಡಕ್ಟರ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳು. ಅರ್ಥ ಆಗಿರ್ತದಲ್ವ ನಿಮಗೆ? ಸೊ ಈ ರೀತಿ ಪ್ರಶ್ನೆಗಳನ್ನು ಅವ್ರು ಏನು ಮಾಡ್ಬೋದು ಅಂದರೆ ಎನ್ಯುವಲ್ ಎಕ್ಸಾಮಲ್ಲಿ ಕೇಳ್ಬೋದು. ಇವಿಷ್ಟು ಪ್ರಶ್ನೆಗಳನ್ನು ವಿತ್ ಆನ್ಸರ್ಸ್ ನೀವು ಏನಾದ್ರು ರೆಡಿ ಆಗಿ ಹೋದರೆ 10ರಲ್ಲಿ ಆಲ್ಮೋಸ್ಟ್ ಒಂದು 7-8 ಕ್ವಶನ್ಸ್ಗಳನ್ನು ನಾವು ಟಚ್ ಮಾಡಿ ಬರ್ಬೋದು. ಅಂದರೆ 10ಕ್ಕೆ 10 ಮಾರ್ಕ್ಸ್ಗಳನ್ನು ನಾವು ತೊಗೋಬೋದು ವಿದ್ಯಾರ್ಥಿಗಳು. ಅರ್ಥ ಆಗಿರ್ತದಲ್ವ ನಿಮಗೆ? ಸೊ ಈ ಕ್ಲಾಸ್ ನಿಮಗೆ ತುಂಬ ಹೆಲ್ಪ್ ಆಗಿದೆ ಅಂತ ಅನ್ಕೋತೀನಿ. ಇವಿಷ್ಟು ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿ, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು. ಮತ್ತು ವಿದ್ಯಾರ್ಥಿಗಳು ಏನು ಕೇಳ್ತಾ ಇದ್ದಾರೆ ಅಂದರೆ ಸರ್ ನ್ಯೂಮರಿಕಲ್ಸನ್ನು ಹೇಳಿ, 1 ಮಾರ್ಕ್ಸ್ ಕ್ವಶನ್ಸ್ ನಾವು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕೇಳ್ತಿದ್ದಾರೆ. ನೆಕ್ಸ್ಟ್ ಕ್ಲಾಸಲ್ಲಿ ಐ ಆಮ್ ಗೋಯಿಂಗ್ ಟು ಟೀಚ್ 1 ಮಾರ್ಕ್ಸ್ ಆ್ಯಂಡ್ ನ್ಯೂಮರಿಕಲ್ಸ್ ಆಲ್ಸೋ ಅಲಾಂಗ್ ವಿತ್ ಫಿಸಿಕ್ಸ್. ನಮ್ಮದು ಲೆಕ್ಚರರ್ಸ್ ಜೊತೆಗೆ ನಾನು ಕೆಮಿಸ್ಟ್ರಿ ಆಯಿತು, ಕನ್ನಡ ಆಯಿತು, ಇಂಗ್ಲೀಷ್ ಆಯಿತು, ಬಯೋ ಆಯಿತು, ಮೆಥಮೆಟಿಕ್ಸ್ ಆಯಿತು, ಆ ಸಬ್ಜೆಕ್ಟ್ಗಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗಿರ್ಬೋದು, ಯಾವ ರೀತಿ ಎಕ್ಸಾಮ್ಸನ್ನು ಪ್ರಿಪ್ರೇಷನ್ ಮಾಡಬೇಕಂತಂದು ನಮ್ಮ ಲೆಕ್ಚರರ್ಸ್ನ ಜೊತೆ ಸೇರಿಬಿಟ್ಟು ಒಂದು ವಿಡಿಯೋ ಮಾಡಿಬಿಟ್ಟು ನಿಮಗೆ ನಾನು ತಲುಪಿಸ್ತೇನೆ ವಿದ್ಯಾರ್ಥಿಗಳು. ಈಸ್ ಇಟ್ ಕ್ಲಿಯರ್? ಥ್ಯಾಂಕ್ ಯು ಸೊ ಮಚ್ ವಿದ್ಯಾರ್ಥಿಗಳು.